70 ವರ್ಷ ವಯಸ್ಸಿನಲ್ಲೂ ಧನಪಾಲ್ ಜಾಜಾ ಫಿಟ್ ಮತ್ತು ಆರೋಗ್ಯವಾಗಿದ್ದರು. ಬೆಳಗಿನ ನಡಿಗೆಯಿಂದ ಹಿಂದಿರುಗುವಾಗ ಅವರ ಮುಖದಲ್ಲಿ ತಾಜಾತನವಿತ್ತು. ಅಂಗಳದಲ್ಲಿ ಸೂರ್ಯನ ಬೆಳಕು ಇನ್ನೂ ಸಂಪೂರ್ಣವಾಗಿ ಹರಡಿರಲಿಲ್ಲ. ಅವರು ತಮ್ಮ ಕೋಣೆಗೆ ಕಡೆಗೆ ತೆರಳಿ ಬಾಗಿಲು ತೆರೆದು ಒಳಗಡೆ ಇಣುಕಿದರು. ಅವರ ಪತ್ನಿ ಆಶಾಜಿ ಇನ್ನೂ ಗಾಢ ನಿದ್ರೆಯಲ್ಲಿದ್ದರು. ಕಂಬಳಿಯನ್ನು ಎದೆಗೆ ಎಳೆದುಕೊಂಡು ಶಾಂತ ಮುಖದೊಂದಿಗೆ ಧನಪಾಲ್ಜಿ ಸದ್ದಿಲ್ಲದೆ ಬಾಗಿಲು ಮುಚ್ಚಿ ಹೊರಗೆ ಬಂದರು. ಅವರು ಅಂಗಳದಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದಾಗ ಅವರ ಸೊಸೆ ಸಾರಿಕಾ ಟ್ರೇನಲ್ಲಿ ಚಹಾದೊಂದಿಗೆ ಬಂದಳು. ಇಗೋ ಬಾಪೂಜಿ, ಬಿಸಿ ಚಹಾ ಸಿದ್ಧವಾಗಿದೆ. ಸಾರಿಕಾ ನಗುತ್ತಾ ಟ್ರೇ ಹಿಡಿದು, ಓ ವಾವ್ ಮಗಳೇ, ದೀರ್ಘಕಾಲ ಬದುಕಬೇಕು. ಧನಪಾಲ್ಜಿ ಚಹಾ ಕಪ್ಪು ಹಿಡಿದುಕೊಂಡು, ನಾನು ಚಹಾ ಮಾಡಲು ಕೇಳಬೇಕೆಂದು ಯೋಚಿಸುತ್ತಿದ್ದೆ ಎಂದು ಹೇಳಿದರು. ನಾನು ನಿಮಗೆ ಹೇಳಲೇಬೇಕು, ಆದರೆ ನಾನು ಹೇಳುವ ಮೊದಲೇ ನೀನು ನನ್ನ ಹೃದಯ ಭಾವನೆಗಳನ್ನು ತಿಳಿದಿದ್ದೆ. ಯಾವಾಗಲೂ ಹಾಗೆ. ನಮ್ಮ ಹಿಂದಿನ ಜನ್ಮದಲ್ಲಿ ತಂದೆ ಮಗಳ ಸಂಬಂಧ ಇರಬೇಕು ಅಂತ ತೋರುತ್ತೆ. ಅವನ ಮುಖದಲ್ಲಿ ನಗು ಇತ್ತು. ಸಾರಿಕಾ ನಕ್ಕು ಕೊನೆಯದಾಗಿ, ಈ ಜನ್ಮದಲ್ಲೂ ಯಾಕೆ ಬಾಬೂಜಿ, ಈ ಜನ್ಮದಲ್ಲೂ ನಮ್ಮ ಸಂಬಂಧ ತಂದೆ ಮಗಳ ಸಂಬಂಧ. ಅಯ್ಯೋ ಹೌದು, ಲಕ್ಷಗಟ್ಟಲೆ ಬೆಲೆ ಬಾಳುವ ಈ ವಿಷಯವನ್ನು ಕೇಳಿದ್ಯಾ? ಧನಪಾಲ್ಜಿ ಜೋರಾಗಿ ನಕ್ಕರು. ಆಮೇಲೆ ಒಂದು ಗುಟುಕು ಟೀ ತೆಗೆದುಕೊಂಡು, ಸರಿ ಅಕ್ಕ, ಸುನೀಲ್ ಯಾವಾಗ ಅವನು ಬರುತ್ತಾನೆ? ಸಾರಿಕಾಳ ಮುಖದಲ್ಲಿ ಸ್ವಲ್ಪ ನಿರಾಶೆ ಮೂಡಿತು. ಬಾಬೂಜಿ, ಈ ಬಾರಿ ಅವರು ಮನೆಗೆ ಬರುತ್ತಿಲ್ಲ. ಅವರಿಗೆ ತುಂಬ ಕೆಲಸವಿದೆ, ಆದ್ದರಿಂದ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಧನಪಾಲ್ಜಿ ಹುಬ್ಬುಗಳನ್ನು ಮೇಲಕ್ಕೆ ಎತ್ತಿ, ಓ, ನೀವಿಬ್ಬರು ಅವರನ್ನು ಮದುವೆ ಆಗಿದ್ದೀರಾ? ಇಂದು ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಅವರು ನಿಮ್ಮೊಂದಿಗೆ ಇರಬೇಕು. ಅನಂತರ ಒಂದು ಕ್ಷಣ ವಿರಾಮಗೊಳಿಸಿ ಪರಿಹಾರದ ಬಗ್ಗೆ ಯೋಚಿಸಿದಂತೆ ಅವರು ಹೇಳಿದರು, ಸರಿ, ಪರವಾಗಿಲ್ಲ. ಅವನಿಗೆ ಸಮಯವಿಲ್ಲದಿದ್ದರೆ ನೀನು ಹೋಗಬಹುದು. ಅವನಿಗೆ ಒಂದು ಸರ್ಪ್ರೈಸ್ ನೀಡಿ. ಅವನಿಗೆ ಅದು ತುಂಬ ಇಷ್ಟವಾಗುತ್ತದೆ ಅಲ್ಲವೇ? ಅಲ್ಲಿ ಅವನ ಜೊತೆ ಕೆಲವು ದಿನಗಳ ಕಳೆಯಿರಿ, ಸುತ್ತಾಡಿ. ಸಾರಿಕಾ ಗೊಂದಲಗೊಳಗಾದಳು. ಆದರೆ ಬಾಪೂಜಿ, ಇಲ್ಲಿ ಮನೆಯಲ್ಲಿ? ಹೇ ಸೊಸೆ, ಧನಪಾಲ್ಜಿ ಮಧ್ಯೆ ಪ್ರವೇಶಿಸಿ, ನಿನಗೂ ನಿನ್ನದೇ ಆದದ್ದು ಇದೆ. ಜೀವನದಲ್ಲಿ ವಿವಾಹ ವಾರ್ಷಿಕೋತ್ಸವದ ಚೆನ್ನಾಗಿ ಆಚರಿಸಿರಿ. ಇಲ್ಲದಿದ್ದರೆ ನೀವು ದಿನವಿಡೀ ಕೆಲಸದಲ್ಲಿ ಬ್ಯುಸಿಯಾಗುತ್ತೀರಿ. ನಿಮಗಾಗಿ ಸ್ವಲ್ಪ ಸಮಯ ಕಳೆಯಿರಿ. ಅಷ್ಟರಲ್ಲಿ ಆಶಾಜಿ ಕೋಣೆಯಿಂದ ಹೊರಬಂದಳು. ಹೇ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನೀವು ಮಾತನಾಡುತ್ತಿದ್ದೀರಾ ಎಂದು ಅವರು ಅಂಗಳಕ್ಕೆ ಹೆಜ್ಜೆ ಹಾಕುತ್ತಾ ಹೇಳಿದರು. ಏನೂ ಇಲ್ಲ ಭಗವಾನ್, ಧರ್ಮಪಾಲ್ ಲಘು ಹಾಸ್ಯದೊಂದಿಗೆ ಉತ್ತರಿಸಿದರು. ಸುನೀಲ್ ಬರೆದಿದ್ದರೆ ಅವಳು ಹೋಗಿ ಅವನಿಗೆ ಆಶ್ಚರ್ಯ ಮೂಡಿಸಬೇಕು ಎಂದು ನಾನು ನನ್ನ ಸೊಸೆಗೆ ಹೇಳುತ್ತಿದ್ದೆ. ಅವನು ತನ್ನ ಹೆಂಡತಿಯನ್ನು ನೋಡಿ ಸಂತೋಷ ಪಡುತ್ತಾನೆ. ಆಶಾಜಿ ಸಾರಿಕಾಳನ್ನು ನೋಡಿ, ಬಹು, ನನಗೆ ಸ್ವಲ್ಪ ಬಿಸಿನೀರನ್ನು ತಂದುಕೊಡು. ಸಾರಿಕಾಳು ಅಡುಗೆ ಮನೆಗೆ ಹೋದ ತಕ್ಷಣ ಆಶಾಜಿ ಧನಪಾಲ್ಜಿಯನ್ನು ನೋಡಿ, ನೀವು ಕೂಡ ಸೊಸೆಯೊಂದಿಗೆ ಮನೆ ಕೆಲಸ ಯಾರು ಮಾಡುತ್ತಾರೆ? ಹಿಂದೆ ಅದು ಬೇರೆಯಾಗಿತ್ತು. ಈಗ ನನಗೆ ಅಷ್ಟೊಂದು ಕೆಲಸ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಧನಪಾಲ್ಜಿ ನಗುತ್ತಾ ಉತ್ತರಿಸಿದರು, ಓ ಅದೃಷ್ಟಶಾಲಿ, ನಾನು ಇಲ್ಲೇ ಇದ್ದೇನೆ. ಸೊಸೆ ಇಲ್ಲದಾಗಲೂ ನಾವಿಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದ್ದೆವು. ನಾವು ಕೆಲಸಗಳನ್ನು ಒಟ್ಟಿಗೆ ಮಾಡಿದ್ದೆವು. ಮತ್ತು ಈಗ ಬಂಟಿಗೂ 5 ವರ್ಷ. ಆದುದರಿಂದ ನನಗೆ ಏನು ಕೆಲಸ ಸಿಕ್ಕಿತು? ಆಶಾಜಿ ಹುಬ್ಬುಗಳನ್ನು ಮೇಲಕ್ಕೆ ಎತ್ತಿ, ಏನು, ಬಂಟಿಯನ್ನು ನಾವು ನೋಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಧನಪಾಲ್ಜಿ ಮತ್ತೆ ನಕ್ಕರು. ಹೇ, ನಿನ್ನ ಮಗ ಸೊಸೆಗೆ ಮೋಜು ಮಾಡಲು ಅವಕಾಶ ಕೊಡು. ಅಷ್ಟು ತಿಂಗಳು ಕಳೆದಿವೆ ಎಂದು ನೀನು ನೋಡಿಲ್ಲವೇ? ಸುನೀಲ್, ಅವನು ಯಾವಾಗ ಮನೆಗೆ ಬರಬೇಕು? ಸಾರಿಕಾಳಿಗೂ ಸ್ವಲ್ಪ ಆಸೆ ಇರಬೇಕು, ಸುತ್ತಾಡಿ ತನ್ನ ಗಂಡನೊಂದಿಗೆ ಸಮಯ ಕಳೆಯುವ ಆಸೆ. ಸಾರಿಕಾಳ ಮನಸ್ಸು ಸಂದಿಗ್ಧ ಸ್ಥಿತಿಯಲ್ಲಿತ್ತು. ಒಂದೆಡೆ ಬೆಂಗಳೂರಿನಲ್ಲಿ ಬ್ಯುಸಿಯಾಗಿದ್ದ ಸುನೀಲ್ ಬಳಿ ಹೋಗಲು ಅವಳಿಗೆ ಸಂತೋಷವಾಯಿತು. ಜೀವನದಲ್ಲಿ ಅವನನ್ನು ತನ್ನ ಕೆಲಸದಲ್ಲಿ ಮುಳುಗಿದ್ದಾನೆ. ಮತ್ತೊಂದೆಡೆ ಮನೆಯ ಜವಾಬ್ದಾರಿಗಳು, ಅವುಗಳನ್ನು ಹಿಡಿದಿಟ್ಟುಕೊಳ್ಳುವುದು ತನ್ನ ಅನುಪಸ್ಥಿತಿಯಲ್ಲಿತ್ತು. ತನ್ನ ಅತ್ತೆ ಆಶಾಜಿ ಮನೆಯನ್ನು ನಿರ್ವಹಿಸಲು ಕಷ್ಟಕರವಾಗಿತ್ತು ಎಂದು ಅವಳು ತಿಳಿದಿದ್ದಳು. ಅಡಿಗೆ ಮಾಡುವುದರಿಂದ ಹಿಡಿದು ಬಂಟಿಯನ್ನು ನೋಡಿಕೊಳ್ಳುವ ಎಲ್ಲ ಜವಾಬ್ದಾರಿಯಾಗಿತ್ತು. ಆ ಹೊರೆ ಆಶಾಜಿಯವರ ಮೇಲೆ ಬೀಳುತ್ತದೆ. ಇದನ್ನು ಯೋಚಿಸುತ್ತಾ ಅವರು ಹೋಗಲು ನಿರಾಕರಿಸಿದರು. ಬಾಪೂಜಿ, ನೀವು ಹೇಳುವುದು ಸರಿ, ಆದರೆ ತಾಯಿ ಇಷ್ಟೊಂದು ಒಂಟಿಯಾಗಿ ಕೆಲಸ ಮಾಡಲು ಹೇಗೆ ಸಾಧ್ಯ? ಧನಪಾಲ್ಜಿ ಕುರ್ಚಿಯ ಮೇಲೆ ಒರಗಿಕೊಂಡು ಚಹಾದ ಕೊನೆಯ ಗುಟುಕನ್ನು ಸೇವಿಸಿದರು. ಆ ಹೊರೆ ಆಶಾಜಿ ಅವರ ಮೇಲೆ ಬೀಳುತ್ತದೆ. ಇದನ್ನು ಯೋಚಿಸುತ್ತಾ ಅವರು ಹೋಗಲು ನಿರಾಕರಿಸಿದರು. ಬಾಪೂಜಿ, ನೀವು ಹೇಳುವುದು ಸರಿ, ಆದರೆ ತಾಯಿ ಇಷ್ಟೊಂದು ಒಂಟಿಯಾಗಿ ಕೆಲಸ ಮಾಡಲು ಹೇಗೆ ಸಾಧ್ಯ? ಧನಪಾಲ್ಜಿ ಕುರ್ಚಿಯ ಮೇಲೆ ಒರಗಿಕೊಂಡು ಚಹಾದ ಗುಟುಕನ್ನು ಸೇವಿಸಿದರು. ಅಪ್ಪ, ಸಾಮಾನುಗಳನ್ನು ಸಾಗಿಸಲು ತುಂಬ ಕೆಲಸವಿದೆ. ಅದು ಹೇಗೆ ಮಾಡುವುದು?
ಧನಪಾಲ್ಜಿ ಕುರ್ಚಿಯ ಮೇಲೆ ಒರಗಿ ಕುಳಿತು ಚಹಾದ ಕೊನೆ ಗುಟುಕು ಸೇವಿಸುತ್ತಾ ನಗುತ್ತಾ ಹೇಳಿದರು. ಓ ಸೊಸೆ, ನೀನು 1 ವರ್ಷ ಹೋಗುತ್ತಿಲ್ಲ, 1 ವಾರ ಅಥವಾ 10 ದಿನಗಳು ಮಾತ್ರ. ಏನೋ ವ್ಯತ್ಯಾಸ ಉಂಟು ಮಾಡುತ್ತದೆ. ಮತ್ತೆ ನಂತರ ನಾನು ಹೋಗಲು ಸಾಧ್ಯವಿಲ್ಲ. ಅತ್ತೆ ಈಗ ವಯಸ್ಸಾದವರಾಗಿದ್ದಾರೆ. ಕನಿಷ್ಠ 2 ರೊಟ್ಟಿಯನ್ನು ಮಾಡುತ್ತಾರೆ. ಬಾಪೂಜಿ, ನೀವು ಸಹ. ಸಾರಿಕಾ ನಕ್ಕಳು. ಆದರೆ ಅವರ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಸಿದ್ಧವಾಗಿರಲಿಲ್ಲ. ಧನಪಾಲ್ಜಿ ಅವರು ಹಿಂಜರಿಕೆಯನ್ನು ಗಮನಿಸಿದರು. ಅವರಿಗೆ ಅದು ತಿಳಿದಿತ್ತು. ಅವಳು ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿರಲಿಲ್ಲ. ಧನಪಾಲ್ಜಿ ಅವರ ಹಿಂಜರಿಕೆಯನ್ನು ಗ್ರಹಿಸಿದರು. ಸಾರಿಕಾ ಸುನೀಲ್ ಬಳಿ ಹೋಗಲು ಬಯಸುತ್ತಿದ್ದಾಳೆ ಎಂದು ಅವರಿಗೆ ತಿಳಿದಿತ್ತು. ಆದರೆ ಮನೆಯ ಜವಾಬ್ದಾರಿ ಅವಳನ್ನು ತಡೆಯುತ್ತಿತ್ತು. ಒಂದು ಕಾಲದಲ್ಲಿ ಅದೇ ನಗರದಲ್ಲಿ ವಾಸವಾಗಿದ್ದ ಅವರ ಮಗ ಸುನೀಲ್, ನಾನು ಕೆಲಸ ಮಾಡುತ್ತಿದ್ದೇನೆ. ಆಗ ಸಂಬಳ ಸ್ವಲ್ಪ ಕಡಿಮೆ ಇತ್ತು. ಆದರೆ ನಾನು ಕುಟುಂಬದೊಂದಿಗೆ ಇದ್ದೇನೆ. ನಂತರ ಮದುವೆಯಾದ ವರ್ಷದ ನಂತರ ನನಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿತು. ಮತ್ತೆ ಅವರ ಜೊತೆಗೆ ವರ್ಗಾವಣೆ ಸಿಕ್ಕಿತು. ಬೆಂಗಳೂರಿಗೆ ಅವರು ಹೋದ ನಂತರ ಸುನೀಲ್ ಬೆಂಗಳೂರಿಗೆ ಹೋದನು. ಆಗ ಸಾರಿಕಾ ಗರ್ಭಿಣಿಯಾಗಿದ್ದಳು. ಮತ್ತು ಸುನೀಲ್ ಅವಳನ್ನು ಇಲ್ಲಿ ಬಿಟ್ಟು ತನ್ನ ತಾಯಿ ಆರೈಕೆಯನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಯಿತು. ನಂತರ ಬಂಟಿ ಜನಿಸಿದನು. ಅವನನ್ನು ನೋಡಿಕೊಳ್ಳುವುದರಲ್ಲೇ ದಿನಗಳು ಕಳೆದವು. ನಿಧಾನವಾಗಿ ಈ ಮನೆಯಲ್ಲಿ ಮಕ್ಕಳು ಬೆಳೆಯಲು ಪ್ರಾರಂಭಿಸಿದವು. ಸಾರಿಕಾಳ ಪ್ರಪಂಚವೇ ಸೀಮಿತವಾಯಿತು. ಮನೆ ಜವಾಬ್ದಾರಿ ಅವಳ ಹೆಗಲ ಮೇಲೆ ಬಿತ್ತು ಮತ್ತು ಅವಳು ಎಲ್ಲವನ್ನೂ ನಿಭಾಯಿಸಲು ಪ್ರಾರಂಭಿಸಿದಳು. ಅಲ್ಲಿ ಸುನೀಲ್ ಚೆನ್ನಾಗಿ ಸಂಪಾದಿಸುತ್ತಿದ್ದನು. ಪ್ರತಿ ತಿಂಗಳು ತನ್ನ ಸಂಬಳದ ಭಾಗವನ್ನು ಮನೆಗೆ ಕಳಿಸುತ್ತಿದ್ದನು ಮತ್ತು ಸಾರಿಕಾ ಮನೆಯಲ್ಲಿ ಅವನು ಹಣ ಪಡೆಯುತ್ತಿದ್ದಳು. ಖರ್ಚು ವೆಚ್ಚಗಳನ್ನು ಅವಳೇ ಭರಿಸುತ್ತಿದ್ದಳು. ಆರಂಭದಲ್ಲಿ ಸುನೀಲ್ ಪ್ರತಿ 10-12 ದಿನಗಳಿಗೊಮ್ಮೆ ಬರುತ್ತಿದ್ದ. ಸಾರಿಕಾ ಇಲ್ಲದೆ ಇರಲು ಮನಸ್ಸಿರಲಿಲ್ಲ. ಆದರೆ ಕೆಲಸಗಳು ಹೆಚ್ಚಾದಂತೆ ಅವನು ಭೇಟಿಯಾಗೋದು ಕಡಿಮೆಯಾಗತೊಡಗಿತು. ಆಗ ಅವನು 3-4 ತಿಂಗಳಿಗೊಮ್ಮೆ ಬರುತ್ತಿದ್ದ. ಕೆಲವು ಗಂಟೆಗಳ ಕಾಲ ಸಭೆಗಳು ಪೂರ್ಣವಾಗಿದ್ದವು. ಸಂಭಾಷಣೆಗಳು ಅರ್ಧಕ್ಕೆ ನಿಂತವು. ಮತ್ತೆ ಸುನೀಲ್ ಮತ್ತು ರೈಲು ಹತ್ತುತ್ತಿದ್ದುದನ್ನು ಸಾರಿಕಾಳು ಕಣ್ಣುಗಳಲ್ಲಿ ದುಃಖವನ್ನು ಧನಪಾಲ್ಜಿ ನೋಡುತ್ತಿದ್ದರು. ಮತ್ತೆ ನಂತರ ಏನೋ ಸಾರಿಕಾ ನಿರಾಕರಿಸಿದರು. ಆ ಸಂಜೆ ಅವರು ಮಗಳಿಗೆ ಕರೆ ಮಾಡಿದ್ದು ಹೋಗಿ ರೈಲ್ ಟಿಕೆಟ್ ಬುಕ್ ಮಾಡದೆ ಸಾರಿಕಾಳಿಗೆ ತಿಳಿಸಿದಾಗ ಅವಳು ದಿಗ್ಭ್ರಮೆಗೊಂಡಳು. ಬಹು ನನಗೆ ಗೊತ್ತು. ನೀನು ಎಲ್ಲಿಗೆ ಹೋಗಲು ಉತ್ಸುಕಳಾಗಿದ್ದೀಯ. ನೀನು ಸುನೀಲ್ನನ್ನು ಅಚ್ಚರಿಗೊಳಿಸಿದರೆ ಅವನ ಸಂತೋಷವನ್ನು ನೋಡಲು ಯೋಗ್ಯವಾಗಿರುತ್ತದೆ. ಹೌದು, ನೀ ಹೀಗೆ ಹೇಳಬೇಡ. ನೀನಿಲ್ಲದೆ ಈ ಮನೆ ನಿಭಾಯಿಸಲು ಸಾಧ್ಯವಿಲ್ಲ ಅಂತ ಯೋಚಿಸಿ ಬಂಟಿ ಮತ್ತು ನಿಮ್ಮ ಅತ್ತೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ಅವನು ನಗುತ್ತಾ ಹೇಳಿದ. ಸಾರಿಕಾಳ ಹೃದಯ ಈಗ ಸಂತೋಷದಿಂದ ತೇಲಿತು. ಅವಳು ಅಡಿಗೆ ಮನೆಯಲ್ಲಿ ಸುನೀಲನಿಗಾಗಿ ದೇಸಿ ತುಪ್ಪದಿಂದ ತಿಂಡಿಗಳನ್ನು ತಯಾರಿಸಲು ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಸುನೀಲ್ ನನ್ನನ್ನು ನೋಡಿ ತುಂಬ ಸಂತೋಷಪಡುತ್ತಾನೆ. ಅವನ ಕಣ್ಣುಗಳಲ್ಲಿ ಒಂದು ಮಿಂಚಿತ್ತು. ಒಂದು ಚಿಕ್ಕ ಮಗು ತನ್ನ ನೆಚ್ಚಿನ ವಸ್ತುಗಳನ್ನು ಪಡೆದುಕೊಳ್ಳುವ ಸಂತೋಷದಿಂದ ವೃತ್ತಿ ಮಾಡುತ್ತಾನಂತೆ. ಅವಳ ಕೈಯಲ್ಲಿ ಒಂದು ಚೀಲವನ್ನು ಹಿಡಿದಿದ್ದನು. ಸುನೀಲ್ ಆಯ್ಕೆ ಮಾಡಿದ ಗುಲಾಬಿ ಬಣ್ಣದ ಸೀರೆಯನ್ನು ಉಟ್ಟುಕೊಳ್ಳಲು ಮರೆಯಲಿಲ್ಲ. ಕೊನೆಗೂ ಸಾರಿಕಾಳು ರೈಲು ಹಿಡಿದು ಸಮಯ ಬಂತು. ಧನಪಾಲ್ಜಿ ಅವಳನ್ನು ರೈಲು ನಿಲ್ದಾಣದಲ್ಲಿ ಬಿಡಲು ಹೋದರು. ನಿಲ್ದಾಣದಲ್ಲಿ ಜನಸಂದಣಿ ಮತ್ತು ರೈಲು ಸಿಳ್ಳೆಗಳು, ಚಹಾ ಮಾರಾಟ ಮಾಡುವವರ ಸದ್ದು, ಹುಡುಗ ಹುಡುಗಿಯರ ಕರೆಗಳು ಮಧ್ಯೆ ಧನಪಾಲ್ಜಿ ಪದೇ ಪದೇ ಯೋಚನೆಗಳನ್ನು ನೀಡುತ್ತಿದ್ದರು. ಹೋಗುವಾಗ ಜಾಗರೂಕರಾಗಿರಿ ಸೊಸೆ, ನೀವು ತಲುಪಿದ ತಕ್ಷಣ ಕರೆ ಮಾಡಿ. ಮತ್ತೆ ಹೌದು, ಸುನೀಲ್ ಶೀಘ್ರದಲ್ಲಿ ನನ್ನನ್ನು ಭೇಟಿ ಮಾಡಲು ಬರಲು ಹೇಳಿ. ಇಲ್ಲದಿದ್ದರೆ ನಾನು ಕೋಪಗೊಳ್ಳುತ್ತೇನೆ. ಅವರ ಧ್ವನಿಯಲ್ಲಿ ಕಟ್ಟುನಿಟ್ಟಾಗಿತ್ತು, ಆದರೆ ಆ ಮುಖವು ಪ್ರೀತಿಯಿಂದ ತುಂಬಿತ್ತು. ಸಾರಿಕಾ ನಗುತ್ತಾ, ಹೇ ಬಾಪೂಜಿ, ಚಿಂತಿಸಬೇಡಿ, ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದಳು. ಧನಪಾಲ್ಜಿ ನಕ್ಕರು. ಆದರೆ ಅವರ ಹೃದಯದಲ್ಲಿ ಚಿಂತೆ ಇತ್ತು ಮತ್ತು ಸಾರಿಕಾಳನ್ನು ಕಳುಹಿಸಲು ನಿರ್ಧರಿಸಿದವರು ಅವರೇ. ಅವಳು ಈಗ ಹೊರಡುವಾಗ ಸಾರಿಕಾ ಸುರಕ್ಷಿತವಾಗಿ ತಲುಪಬೇಕೆಂದು ಅವರು ಆತಂಕಗೊಂಡಿದ್ದರು. ರೈಲು ಸಿಳ್ಳೆ ಹೊಡೆಯಿತು ಮತ್ತು ಸಾರಿಕಾ ಕಿಟಕಿಯಿಂದ ಕೈ ಬೀಸಿದಳು. ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದಳು. ಧನಪಾಲ್ಜಿ ನಕ್ಕರು. ಆದರೆ ಹೃದಯದಲ್ಲಿ ಸ್ವಲ್ಪ ಆತಂಕ, ಚಿಂತೆ ಇತ್ತು. ಸಾರಿಕಾಳನ್ನು ಕಳುಹಿಸಲು ನಿರ್ಧರಿಸಿದವರು ಅವರೇ. ಆದರೆ ಈಗ ಅವಳು ಹೊರಡುವಾಗ ಸಾರಿಕಾಳು ಅಲ್ಲಿಗೆ ಸುರಕ್ಷಿತವಾಗಿ ತಲುಪಬೇಕೆಂದು ಅವರು ಆತಂಕಗೊಂಡಿದ್ದರು. ರೈಲು ಸಿಳ್ಳೆ ಹೊಡೆಯಿತು ಮತ್ತು ಸಾರಿಕಾ ಕಿಟಕಿಯಿಂದ ಕೈ ಬೀಸಿದರು. ಧನಪಾಲ್ ಕೂಡ ಪ್ರತಿಕ್ರಿಯೆಯಾಗಿ ಕೈ ಬೀಸಿ ಅವಳಿಗೆ ವಿದಾಯ ಹೇಳಿದರು. ರೈಲು ನಿಧಾನವಾಗಿ ವೇಗ ಪಡೆಯುತ್ತಿತ್ತು. ಕಿಟಕಿಯಿಂದ ಹೊರಗಡೆ ಓಡುತ್ತಿರೋ ಮರಗಳನ್ನು ನೋಡುತ್ತಿದ್ದ ಸಾರಿಕಾಳ ಮುಖದಲ್ಲಿ ಮೃದುವಾದ ನಗು ತೇಲುತ್ತಿತ್ತು.
ಜನದಟ್ಟಣೆಯ ಗದ್ದಲ ಧೂಳಿನ ಪ್ರಯಾಣದಲ್ಲಿಯೂ ಸಹ ಗಂಡನ ಬೇಟೆಯಾಗುವ ಒಂದು ರೀತಿಯ ಶಾಂತಿಯ ಅನುಭವಿಸುತ್ತಿದ್ದಳು. ಬೆರಳುಗಳು ಕುತ್ತಿಗೆ ಸುತ್ತಲಿದ್ದ ಮಂಗಳೂರು ಸೂತ್ರದೊಂದಿಗೆ ಆಟವಾಡಲು ಪ್ರಾರಂಭಿಸಿತು ಮತ್ತು ಅವಳ ಕಣ್ಣುಗಳ ಹಿಂದೆ ಯಾವುದೋ ಕ್ಷಣಗಳನ್ನು ಹುಡುಕಲು ಪ್ರಾರಂಭಿಸಿದವು. ಅವಳು ಇದ್ದಕ್ಕಿದ್ದಂತೆ ಕಚೇರಿಯಿಂದ ರಜೆ ತೆಗೆದುಕೊಂಡು 2ನೇ ವಿವಾಹ ವಾರ್ಷಿಕೋತ್ಸವದ ಮನೆಗೆ ಹೇಗೆ ಬಂದರು ಮತ್ತು ಅವನು ಹೇಳಿದನು, ಬನ್ನಿ ಹೊರಗಡೆ ಊಟ ಮಾಡೋಣ. ಇವತ್ತು ನಾವಿಬ್ಬರು ಅಡುಗೆ ಮಾಡಬೇಡಿ. ಇವತ್ತು ನೀನು ಮತ್ತು ನಾನು ಮಾತ್ರ. ಅವಳಿಗೆ ಮತ್ತೆ ಮತ್ತೆ ಮರಳಿ ಬಂದಂತೆ ಅವಳು ಸ್ವಲ್ಪ ನಕ್ಕಳು. ಆಗ ಮತ್ತೊಂದು ದೃಶ್ಯ ಕಾಣಿಸಿತು. ನಾನು ಬೆಳಿಗ್ಗೆ ಕಚೇರಿಗೆ ಹೊರಡುವಾಗ ಅವನು ಇದ್ದಕ್ಕಿದ್ದಂತೆ ನನ್ನ ಹಿಂದಿನಿಂದ ತಬ್ಬಿಕೊಂಡು, ನನಗೆ ಏನಾಗುತ್ತೆ ಎಂದು ತಿಳಿದಿಲ್ಲ. ಅವಳ ಕೆನ್ನೆಗಳನ್ನು ಸ್ವಲ್ಪ ಕೆಂಪಾಯಿತು. ಅವಳು ಪಕ್ಕದಲ್ಲೇ ಸೀಟಿನಲ್ಲಿ ಕುಳಿತಿದ್ದ ಮಹಿಳೆ ಅವಳನ್ನು ನೋಡಿ ಮುಗುಳ್ನಕ್ಕಳು. ಬಹುಶಃ ಈಗ ನಗು ಯಾವುದೋ ವಿಶೇಷ ಲಕ್ಷಣಗಳು ನೆನಪಿಸಿಕೊಳ್ಳುವುದರಿಂದ ಬರುತ್ತದೆ ಎಂದು ಅವಳು ಅರ್ಥ ಮಾಡಿಕೊಂಡಿರಬಹುದು. ನಮ್ಮ 7ನೇ ವಾರ್ಷಿಕೋತ್ಸವ ಬಂದು ಅವನಿಗೆ ಈ ರೀತಿ ಆಶ್ಚರ್ಯವನ್ನುಂಟು ಮಾಡುತ್ತದೆ ಎಂದು ಸುನೀಲ್ ಊಹಿಸಿರಲಿಲ್ಲ. ಪ್ರತಿ ನಿಲ್ದಾಣದಲ್ಲೂ ಸುನೀಲ್ ನಿಂತಿರುವಂತೆಯೇ ಭಾಸವಾಗುತ್ತಿತ್ತು. ಮತ್ತೆ ಅವಳು ನೋಡಿ ಅವನನ್ನು ಅಪ್ಪಿಕೊಳ್ಳುವಂತೆ ಬಯಸುತ್ತಿದ್ದಳು. ದೀರ್ಘ ಪ್ರಯಾಣವಾಗಿತ್ತು, ಆದರೆ ಹೃದಯ ಬಡಿತವು ಕಾಲಕ್ಕೆ ರೆಕ್ಕೆಗಳನ್ನು ಕೊಟ್ಟವು. ರೈಲು ಬೆಂಗಳೂರಿಗೆ ಸಂಜೆ 7 ಗಂಟೆಗೆ ಹೊರಡುತ್ತದೆ. ಬೆಂಗಳೂರಿಗೆ 7 ಗಂಟೆಗೆ ತಲುಪಿದ ರೈಲು ತಂಪಾದ ಗಾಳಿ ಬೀಸಿದ್ದು, ನಿಲ್ದಾಣದಲ್ಲಿ ಜನಸಂದಣಿ, ಚಹಾ ಮಾರಾಟಗಾರರು ಮತ್ತು ಪ್ರಯಾಣಿಕರು ದನಿಯೊಂದಿಗೆ ಅದು ಪ್ರತಿಧ್ವನಿಸುತ್ತಿತ್ತು. ಸಾರಿಕಾ ತನ್ನ ಚೀಲಗಳನ್ನು ಭುಜದ ಮೇಲೆ ಎತ್ತಿಕೊಂಡು ಪ್ಲಾಟ್ಫಾರ್ಮ್ ಇಳಿದಳು. ನಂತರ ಬಾಪೂಜಿ ಹೆಸರನ್ನು ನೋಡಿ ಮುಗುಳ್ನಕ್ಕು. ಹೌದು ಬಾಪೂಜಿ, ನಾನು ತಲುಪಿದ್ದೇನೆ ಎಂದು ಉತ್ಸಾಹದಿಂದ ಹೇಳಿದರು. ನಾನು ಈಗಷ್ಟೇ ನಿಲ್ದಾಣದಲ್ಲಿ ಇಳಿದಿದ್ದೇನೆ. ಈಗ ಆಟೋ ತೆಗೆದುಕೊಳ್ಳುತ್ತೇನೆ. ಹಾಗೆ ಮಾಡುತ್ತೇನೆ. ಧನ್ಪಾಲ್ಜಿ ಧ್ವನಿ ಮೃದುವಾಗಿತ್ತು. ಹೇ ಸೊಸೆ, ವಿಳಾಸವನ್ನು ಸರಿಯಾಗಿ ಓದು. ಹೌದು ಬಾಬೂಜಿ, ನನಗೆ ವಿಳಾಸ ನೆನಪಿದೆ, ಸಾರಿಕಾ ನಗುತ್ತಾ ಉತ್ತರಿಸಿದಳು. ಆದರೂ ಒಮ್ಮೆ ಪ್ಲಾಟ್ಫಾರ್ಮ್ನಲ್ಲಿ ನೋಡಿ, ನಾನು ಅದನ್ನು ಕೇಳುತ್ತೇನೆ, ಧನ್ಪಾಲ್ಜಿ ಒತ್ತಾಯಿಸಿದರು. ಸರಿ ಬಾಪೂಜಿ, ನಾನು ಅಲ್ಲಿಗೆ ಹೋದ ತಕ್ಷಣವೇ ಕರೆ ಮಾಡುತ್ತೇನೆ. ಹೀಗೆ ಹೇಳುತ್ತಾ ಸಾರಿಕಾ ಫೋನ್ ಕರೆಯನ್ನು ಕಡಿತಗೊಳಿಸಿದಳು. ವಾಟ್ಸಾಪ್ ತೆಗೆದು ಮತ್ತೊಮ್ಮೆ ವಿಳಾಸವನ್ನು ಮತ್ತೊಮ್ಮೆ ಓದಿ, ಅನಂತರ ಒಬ್ಬ ಆಟೋ ಚಾಲಕನಿಗೆ ಕರೆ ಮಾಡಿ ಸುನೀಲ್ಗೆ ಹೇಗೆ ಕಳುಹಿಸಿದಳು. ಅವಳು ಅವನಿಗಾಗಿ ಪ್ಲಾಟ್ಫಾರ್ಮ್ ವಿಳಾಸವನ್ನು ಹೇಳಿದನು. ಆಟೋ ಹತ್ತುತ್ತಿದ್ದಂತೆ ಸಾರಿಕಾಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಸುನೀಲ್ ತನ್ನ ಮುಂದೆ ಬಂದಾಗ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂದು ಅವಳು ಯೋಚಿಸುತ್ತಿದ್ದಳು. ನನ್ನನ್ನು ನೋಡಿದ ತಕ್ಷಣ ಅವನು ಕಿರುಚುತ್ತಾನೆ ಅಥವಾ ನನ್ನ ತಬ್ಬಿಕೊಳ್ಳುತ್ತಾನೆ ಎಂದು ಅವಳು ಯೋಚಿಸಿದಳು. ಬೆಂಗಳೂರಿನ ಬೀದಿಯ ಚೈತನ್ಯ, ಎತ್ತರದ ಕಟ್ಟಡಗಳು, ಮಿನುಗುವ ದೀಪಗಳು ಮತ್ತು ಅವಳು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಯಿತು. ಈಗ ನಗರ ಸುನೀಲ್ಗೆ ಸೇರಿತ್ತು ಮತ್ತು ಅವಳು ಈ ಲೋಕಕ್ಕೆ ಕಾಲಿಟ್ಟಳು. ಆಟೋ ಬಹುಮಹಡಿಯ ಕಟ್ಟಡದ ಮುಂದೆ ನಿಂತಿತು. ಸಾರಿಕಾ ಪ್ರಯಾಣದ ದರ ಪಾವತಿಸಿ ತನ್ನ ಬ್ಯಾಗುಗಳನ್ನು ಹೆಗಲ ಮೇಲೆ ಹಾಕಿಕೊಂಡು ಲಿಫ್ಟ್ ಕಡೆಗೆ ಹೋದಳು. ಅವಳ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಲಿಫ್ಟಿನಲ್ಲಿ ನಿಂತು ಒಮ್ಮೆ ತನ್ನ ಮುಖ ಕನ್ನಡಿಯಲ್ಲಿ ನೋಡಿಕೊಂಡಳು. ತನ್ನ ಮೇಕಪ್ ಸರಿ ಮಾಡಿಕೊಂಡು ಸುಗಂಧ ದ್ರವ್ಯ ಸಿಂಪಡಿಸಿಕೊಂಡಳು. ಲಿಫ್ಟಿನಿಂದ ಇಳಿದ ನಂತರ ಅವಳು ಸುನೀಲ್ ಪ್ಲಾಟ್ಫಾರ್ಮ್ ತಲುಪಿದಳು. ಬಾಗಿಲ ಮೇಲಿನ ನಾಮಫಲಕದಲ್ಲಿ ಸುನೀಲ್ ಶರ್ಮಾ ಎಂದು ಬರೆದಿತ್ತು. ಮುಖದಲ್ಲಿ ನಗು ತುಂಬಿಕೊಂಡು ಬಾಗಿಲನ್ನು ಪ್ರವೇಶಿಸಿದಳು. ಗಂಟೆ ಬಾರಿಸಿತು. ಕೆಲವು ಕ್ಷಣಗಳಲ್ಲಿ ಬಾಗಿಲು ತೆರೆಯಿತು. ಸುನೀಲ್ ತನ್ನ ಮುಂದೆ ನಿಂತಿದ್ದನ್ನು ನೋಡಿ ಸಾರಿಕಾಳ ಹೃದಯ ಬಡಿತ ನಿಂತು ಹೋಯಿತು. ಅವಳ ಕಣ್ಣುಗಳಲ್ಲಿ ಅಚ್ಚರಿ ಮಿಂಚಿತ್ತು, ಆದರೆ ಅದು ಹೊಳಪಾಗಿರಲಿಲ್ಲ. ಸಾರಿಕಾ ತನ್ನ ಕಲ್ಪನೆಯಲ್ಲಿ ಕಂಡಂತೆ ಸುನೀಲ್ ಕಣ್ಣುಗಳು ಅಗಲವಾಗಿ ತೆರೆದಿದ್ದವು. ಅವಳ ಕೈಕಾಲುಗಳು ತಣ್ಣಗಾಗಿದ್ದವು. ಮತ್ತೆ ಅವನು ಕಲ್ಲಿನಂತೆ ನಿಂತಿದ್ದನು. ಅವನು ದೆವ್ವವನ್ನು ನೋಡಿದಂತೆ. ಸಾರಿಕಾ ಅವನ ಧ್ವನಿಯಲ್ಲಿ ಆಶ್ಚರ್ಯವಿತ್ತು. ಸಾರಿಕಾಗೆ ಅವನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇದನ್ನು ನೋಡಿ ಅವಳು ಹಗುರವಾಗಿ ನಕ್ಕಳು. ನೋಡಿ, ನಾನು ನಿಮ್ಮನ್ನು ಆಶ್ಚರ್ಯಗೊಳಿಸಿದೆ ಅಲ್ಲವೇ, ಅವಳು ಹಗುರವಾಗಿ ಧ್ವನಿಯೊಂದಿಗೆ ಹೇಳಿದಳು. ಆದರೆ ಅವಳ ಧ್ವನಿಯಲ್ಲಿ ಅಶಾಂತಿ ಇತ್ತು. ನೀನು ಈಗ ಯಾಕೆ ಆಶ್ಚರ್ಯಚಕಿತನಾಗಿ ನಿಂತಿದ್ದೀಯ? ಈ ಬಾಬಾ, ಇಂದು ನಾನು ಕನಸಲ್ಲ, ನಿಜ, ನಿನ್ನ ಹೆಂಡತಿ. ಅವಳು ನಿನ್ನ ಮುಂದೆ ನಿಂತಿದ್ದಾಳೆ. ಸುನೀಲ್ ಏನು ಹೇಳಲು ಪ್ರಯತ್ನಿಸಿದನು, ಆದರೆ ಅವನ ಧ್ವನಿ ಅವಳ ಗಂಟಿನಲ್ಲಿ ಸಿಕ್ಕಿಕೊಂಡಿತು. ಸಾರಿಕಾ, ನೀನು ಇಲ್ಲೇ ಇದ್ದೀಯಾ? ಅವನ ಧ್ವನಿ ನಡುಗುತ್ತಿತ್ತು. ಅವಳೊಂದಿಗೆ ಬಿರುಗಾಳಿ ಬೀಸಿದಂತೆ. ಸಾರಿಕಾಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು. ಸ್ವಲ್ಪ ತನಕ ಶುರುವಾಯಿತು, ಏಕೆಂದರೆ ಸುನೀಲನ ಕಣ್ಣುಗಳಲ್ಲಿ ಸಂತೋಷದ ಬದಲು ಭಯ ಕಾಡುತ್ತಿತ್ತು. ಅಷ್ಟರಲ್ಲಿ ಒಳಗಿನಿಂದ ಜೋರಾಗಿ, ನಿರಾತಂಕವಾಗಿ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಸುನೀಲ್, ಬಾಗಿಲಲ್ಲಿ ಯಾರು? ಸಾರಿಕಾಳ ಹೃದಯ ಒಂದು ಕ್ಷಣ ಹೃದಯ ಬಡಿತ
ನಿಂತಂತೆ. ಆ ಧ್ವನಿ ಅಪರಿಚಿತವಾಗಿದ್ದರೂ ಅದಕ್ಕೆ ವಿಚಿತ್ರವಾದ ಅಧಿಕಾರವಿತ್ತು. ಸಾರಿಕಾ ಏನೇನೋ ಅರ್ಥ ಮಾಡಿಕೊಳ್ಳುವ ಮೊದಲೇ ಯುವತಿ ಮಲಗುವ ಕೋಣೆಯಿಂದ ಹೊರಬಂದು ಬಾಗಿಲನ್ನು ತಲುಪಿದಳು. ಅವಳು ತಿಳಿ ನೀಲಿಯ ಬಣ್ಣದ ನೈಟಿ ಧರಿಸಿದ್ದಳು. ಕೂದಲು ಉದ್ದವಾಗಿತ್ತು. ಅವಳ ಕಣ್ಣುಗಳು ತೆರೆದಿದ್ದವು. ಮತ್ತೆ ಅವಳ ಮುಖದಲ್ಲಿ ನಿರಾತಂಕದ ನಗು ಇತ್ತು. ಹೇ ಸ್ನೇಹಿತೆ, ಈ ಮಹಿಳೆ ಯಾರು? ಅವನು ಸಾರಿಕಾಳನ್ನು ನೋಡುತ್ತಾ ಹೇಳಿದನು. ಸಾರಿಕಾಳ ಕಣ್ಣುಗಳು ಯುವತಿಯ ಮೇಲೆ ನೆಟ್ಟವು. ಸುಂದರವಾದ ಮುಖ ಮತ್ತು ತೆಳ್ಳಗೆಯ ದೇಹ. ಆದರೆ ಅವಳ ಧ್ವನಿಯಲ್ಲಿ ವಿಚಿತ್ರವಾದ ದುರಹಂಕಾರವಿತ್ತು. ಸರ್, ನೀವು ಯಾರು? ನೀವು ನಮ್ಮಿಂದ ಏನು ಬಯಸುತ್ತಿದ್ದೀರಿ? ಅವಳು ಸಾರಿಕಾಳನ್ನು ಮನೆಯ ಯಜಮಾನಿಯಂತೆ ಕೇಳಿದ. ಆ ಕ್ಷಣ ಸಾರಿಕಾಳಿಗೆ ದುಸ್ವಪ್ನದಂತೆ ಕಡಿಮೆ ಇರಲಿಲ್ಲ. ಅವಳು ದಿಗ್ಭ್ರಮೆಗೊಂಡಳು. ಬಕ್ಕಿ ನಾಲಿಗೆ ಅಂಟಿಕೊಂಡಿತು. ಅಲ್ಲೇ ನಿಂತಿದ್ದಳು. ಅವಳು ಏನನ್ನು ಹೇಳುವ ಮೊದಲೇ ಆ ಯುವತಿ ಮತ್ತೆ ಹೇಳಿದಳು. ಸರಿ, ನನಗೆ ಅರ್ಥವಾಯಿತು. ಸರಿ, ನೀ ಸೇಲ್ಸ್ ಗರ್ಲ್, ಸರಿಯೇ? ನೀನು ಏನು ಮಾರಾಟ ಮಾಡಲು ಬಂದಿರುವೆ? ಆದರೆ ನಾವು ಏನನ್ನೂ ಖರೀದಿಸಲು ಬಯಸುವುದಿಲ್ಲ. ಇಲ್ಲಿಂದ ಹೊರಟು ಹೋಗು. ಅವಳು ಬಾಗಿಲು ಮುಚ್ಚಲು ಪ್ರಯತ್ನಿಸಿದಳು. ಸಾರಿಕಾಳಿಗೆ ಉಸಿರುಗಟ್ಟಿತು. ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು, ಒಂದು ನಿಮಿಷ. ಅವಳ ಧ್ವನಿಯಲ್ಲಿ ಈಗ ತೀಕ್ಷ್ಣತೆ ಇತ್ತು. ನಾನು ಸೇಲ್ಸ್ ಗರ್ಲ್ ಅಲ್ಲ. ಏನನ್ನೂ ಮಾರಾಟ ಮಾಡಲು ಬಂದಿಲ್ಲ. ಎಲ್ಲ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಆಳವಾದ ಉಸಿರನ್ನು ತೆಗೆದುಕೊಂಡು ನಂತರ ಹುಡುಗಿಯ ಕಣ್ಣುಗಳನ್ನು ನೋಡುತ್ತಾ, ಮೊದಲು ನೀನು ಯಾರು ಮತ್ತು ನೀನು ಇಲ್ಲಿ ಏನು ಮಾಡುತ್ತಿದ್ದೀರಿ? ಆ ಹುಡುಗಿ ಹುಬ್ಬನ್ನು ಮೇಲಕ್ಕೆ ಎತ್ತಿ, ಅದ್ಭುತ, ನೀನು ನಮ್ಮ ಮನೆಗೆ ಬಂದು ನಾನು ಯಾರು ಅಂತ ಕೇಳಿದೆ. ಹೊರಗೆ ನಾಮಫಲಕ ನೋಡಿದೀಯಾ? ಸುರೇಶ್ ಶರ್ಮಾ. ಇದು ಸುನೀಲ್ ಶರ್ಮಾ ಅವರು. ಸುನೀಲ್ ಕಡೆ ಬೆರಳು ಮಾಡಿ ತೋರಿಸಿದಳು. ಮತ್ತು ನಾನು ಅವನ ಹೆಂಡತಿ. ಒಂದು ವಾಕ್ಯ ಸಾರಿಕಾಳನ್ನು ಪ್ರಪಂಚವನ್ನು ನಾಶ ಮಾಡಿದಂತಾಯಿತು. ಅವಳ ಪಾದಗಳ ಕೆಳಗೆ ನೆಲ ಜಾರಿದಂತೆ ಭಾಸವಾಯಿತು. ಅವಳ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿದವು ಮತ್ತು ಅವಳು ತಲೆ ತಿರುಗಲು ಪ್ರಾರಂಭಿಸಿತು. ಸುನೀಲ್ ನನ್ನ ನೋಡಲು ಅವಳಿಗೆ ಧೈರ್ಯ ಬರಲಿಲ್ಲ. ಅವಳಿಗೆ ಕಿರುಚಬೇಕೆಂದು ಭಾಸವಾಯಿತು. ಆದರೆ ಅವಳ ಗಂಟಲು ಒಣಗಿತ್ತು. ಸುನೀಲ್ ಅವಳನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಅಪರಾಧ ಭಾವನೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಸಾರಿಕಾ, ನನ್ನ ಮಾತು ಕೇಳು, ಅವನು ನಡುಗುವ ಧ್ವನಿಯಲ್ಲಿ ಹೇಳಿದನು. ಈಗ ಸಾರಿಕಾಳಿಗೆ ಏನು ಕೇಳಿಸುತ್ತಿರಲಿಲ್ಲ. ಎಲ್ಲ ರಾತ್ರಿಗಳು ಅವಳ ಮುಂದೆ ಇದ್ದು ಅವು ಎಲ್ಲ ಸುನೀಲ್ಗಾಗಿ ಕಾಯುತ್ತಿದ್ದ ದಿನಗಳು ಕೃತ್ಯದಂತೆ ಕಾಣಿಸುತ್ತಿದ್ದವು. ಅವನು ತನ್ನ ಅತ್ತೆ ಮಾವಂದಿರಿಗೆ ಸೇವೆ ಸಲ್ಲಿಸುತ್ತಾ ಹಗಲು ರಾತ್ರಿ ಕಳೆಯುತ್ತಿದ್ದಳು. ಬಂಟಿಯನ್ನು ಅಪ್ಪಿಕೊಂಡಳು ಮತ್ತು ನಂತರ ಸುಸ್ತಾದ ಹಾಸಿಗೆ ಮೇಲೆ ಒರಗಿ ಸುನೀಲ್ ಕರೆಗಾಗಿ ಕಾಯುತ್ತಿದ್ದಳು. ಅವನ ಕೆಲಸ ನಿರಂತರವಾಗಿದ್ದವು. ಅವಳು ಎಷ್ಟೇ ಪ್ರೀತಿಸುವುದು ಒಂದು ಕಡ್ಡಾಯ. ಆದರೆ ಈಗ ಈ ಸತ್ಯ ಅವಳ ಮುಂದೆ ಬಂದು ನಿಂತಿತ್ತು. ಅವಳಿಗೆ 7 ವರ್ಷದ ಸಂಬಂಧವನ್ನು ಕ್ಷಣ ಮಾತ್ರದಲ್ಲಿ ಮುರಿದು ಹಾಕಿದ ಸತ್ಯ. ಸಾರಿಕಾ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದಳು. ಅವಳ ಕಣ್ಣುಗಳು ಮಸುಕಾಗುತ್ತಿದ್ದವು. ಅವಳು ಅಪರಿಚಿತ ಹುಡುಗಿಯ ಮುಂದೆ ದುರ್ಬಲಳಾಗಿ ಕಾಣಿಸಿಕೊಳ್ಳಲು ಬಯಸಲಿಲ್ಲ. ನೀನು ಇವನ ಹೆಂಡತಿಯೇ? ಅವಳ ಮುರಿದ ಧ್ವನಿಯಲ್ಲಿ ಕೇಳಿದಳು. ಆದರೆ ಅವಳ ಕಣ್ಣುಗಳು ಮಾತ್ರ ಸುನೀಲ್ ಮೇಲೆ ಇದ್ದವು. ಸುನೀಲ್, ಇದ ನಿಜವೇ? ಸುನೀಲ್ ಮುಖ ಕಳೆಗುಂದಿತು. ಅವನು ಏನೋ ಹೇಳಬೇಕೆಂದಿದ್ದನು. ಆದರೆ ಮಾತುಗಳು ಅವನನ್ನು ಬಿಟ್ಟು ಹೋದಂತೆ ತೋರುತ್ತಿತ್ತು. ಸುನೀಲ್ ಈಗ ಮುಂದೆ ಸಾಗಿದನು. ಗಾಬರಿಯಿಂದ ಸಾರಿಕಾ ತನ್ನ ಮಾತುಗಳನ್ನು ಕೇಳು ಸುನೀಲ್, ನಾನೇನು ಕೇಳಬೇಕು? ನಾನು ಏನು ಮಾಡಬೇಕು? ಕೇಳಲು ಏನಾದರೂ ಉಳಿದಿದೆಯೇ? ಅವನು ಯಾವಾಗಲೂ ಒಂದೇ ಮಾತನ್ನು ಹೇಳುತ್ತಿದ್ದ. ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ನನಗೂ ಸ್ವಲ್ಪ ಕೆಲಸವಿದೆ. ಹಾಗಾದರೆ ಇದು ನಮ್ಮ ಕೆಲಸವೇ? ಕೇಳು ಸಾರಿಕಾ, ಅವನು ಮತ್ತೆ ಹೇಳಿದನು. ಆದರೆ ಸಾರಿಕಾ ಅವನನ್ನು ಕತ್ತರಿಸಿದಳು. ಮಾತನಾಡಬೇಡ, ಏಕೆಂದರೆ ಈಗ ನನಗೆ ಏನನ್ನೂ ಹೇಳುವ ಶಕ್ತಿಯಿಲ್ಲ. ಸಾರಿಕಾಳ ಕಣ್ಣೀರು ಇನ್ನು ಮುಂದೆ ಅವಳ ಕೆನ್ನೆಯ ಮೇಲೆ ಬೀಳುತ್ತಿರಲಿಲ್ಲ. ಬದಲಾಗಿ ಅವಳ ಆತ್ಮದ ಮೇಲೆ ಬೀಳುತ್ತಿತ್ತು. ಪ್ರತಿಯೊಂದು ಹನಿಯೂ ನಂಬಿಕೆಯ ಕನಸುಗಳು. 7 ವರ್ಷದ ದಾಂಪತ್ಯ ಛಿದ್ರಗೊಳಿಸಿತು. ಅವಳು ತನ್ನ ಜೀವನದ ಆಧಾರವೆಂದು ಲಿಫ್ಟ್ ಕಡೆಗೆ ನಡೆಯುತ್ತಿದ್ದಳು. ಅವಳು ತಿರುಗಿ ಹೇಗೋ ಎಡವಿ ಬೀಳುತ್ತಾ ಲಿಫ್ಟ್ ತಲುಪಿದಳು. ಆ ಪರಿಚಿತ ಹುಡುಗಿಯ ಜೋರಾದ ಕಠಿಣ ಧ್ವನಿಯನ್ನು ಹಿಂದಿನಿಂದ ಪ್ರತಿಧ್ವನಿಸುತ್ತಿತ್ತು. ಸುನೀಲ್, ಅವಳು ಯಾರು? ಅವಳ ಹೆಸರೇನು? ಆ ಮಹಿಳೆ ಯಾರು? ಧ್ವನಿ ಕೇಳಿಸಿತು. ನಾನು ನಿನಗೆ ಎಲ್ಲವನ್ನೂ ವಿವರಿಸುತ್ತೇನೆ. ಬಾಗಿಲು ಮುಚ್ಚಿದ ಶಬ್ದ ಸಾರಿಕಾಳ ಕಿವಿಯನ್ನು ಚುಚ್ಚಿತು. ಲಿಫ್ಟ್ ಒಳಗೆ ನಿಂತಿದ್ದ ಸಾರಿಕಾ ಬೇರೆ ಯಾವುದೋ ಲೋಕದಲ್ಲಿ ಇದ್ದಳು. ಅವಳ ಕಣ್ಣುಗಳು ಅಳುತ್ತಿದ್ದವು. ಆದರೆ ಅವಳ ಹೃದಯ ಕಿರುಚುತ್ತಿತ್ತು. ಬರಲು ಸಾಧ್ಯವಾಗದ ಕಿರುಚಾಟ. ಅವಳು ತನ್ನ ಹಗಲು ರಾತ್ರಿಗಳನ್ನು ತ್ಯಾಗ ಮಾಡಿದ ಅದೇ ಸುನೀಲ್ ಇವನೇನಾ? ಇವಳು ನಡುಗುತ್ತಿದ್ದಳು. ಮತ್ತೆ
ಫೋನ್ ರಿಂಗ್ ಎನಿಸಿತು. ಪರದೆಯ ಮೇಲೆ ಬಾಪೂಜಿ ಹೆಸರು ಕಾಣಿಸಿತು. ಸಾರಿಕಾ ಒಂದು ಕ್ಷಣ ಫೋನ್ ನೋಡಿದಳು. ಅವರಿಗೆ ಎಲ್ಲವನ್ನು ಹೇಳಬೇಕೆಂದೆನಿಸಿತು. ತನ್ನ ಹೃದಯವನ್ನು ಅಳುತ್ತಾ ತನ್ನ ನೋವನ್ನು ಬಾಪೂಜಿಗೆ ತೋಡಿಕೊಂಡಳು. ಆದರೆ ನಂತರ ಯೋಚಿಸಿದಳು, ಬಾಪೂಜಿ ಇಂದು ಆಘಾತ. ಅವರು ಇದನ್ನು ಹೇಗೆ ಸಹಿಸುತ್ತಾರೆ? ಅವರು ಸುನೀಲ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಇಲ್ಲ, ಈ ಸತ್ಯ ಅವರಿಗೆ ಬಿರುಗಾಳಿ ಬೀಸಿದಂತಾಗುತ್ತದೆ. ಅವಳು ನಡುಗುವ ಕೈಗಳಿಂದ ಕರಿಯ ಸಂಪರ್ಕವನ್ನು ಕಡಿತಗೊಳಿಸಿದಳು. ಲಿಫ್ಟಿನಿಂದ ಹೊರಬಂದಳು. ಧರ್ಮಪಾಲಜಿ ಮತ್ತೆ ಮತ್ತೆ ಫೋನ್ ಮಾಡುತ್ತಿದ್ದರು. ಸೊಸೆ ಫೋನ್ ಎತ್ತುತ್ತಿಲ್ಲ. ಏಕೆ? ಅವಳ ಮುಖದಲ್ಲಿ ಚಿಂತೆಯ ಗೆರೆಗಳು ಆಳವಾಗುತ್ತಿದ್ದವು. ಅವಳ ಹೃದಯ ಏನೋ ಹಿತಕರ ಯೋಚನೆ ನೀಡುತ್ತಿತ್ತು. ಧರ್ಮಪಾಲ್ಜಿ ಫೋನ್ ಮತ್ತೆ ಬಂದಿತು. ಪ್ರತಿಕ್ರಿಯೆ ಇಲ್ಲದಿದ್ದನ್ನು ನೋಡಿ ಆತಂಕ ಶುರುವಾಯಿತು. ನನ್ನ ಸೊಸೆ ತಲುಪಿದ್ದಾಳೋ ಇಲ್ಲವೋ ಗೊತ್ತಿಲ್ಲ. ದಾರಿಯಲ್ಲಿ ಏನಾಯಿತು? ಅವರ ಆಲೋಚನೆಗಳು ಅಡ್ಡಿಪಡಿಸಿದವು ಮತ್ತು ಅವರ ಬೆರಳುಗಳು ನಡುಗುತ್ತಿದ್ದವು. ಮತ್ತೆ ಸುನೀಲ್ಗೆ ಫೋನ್ ಮಾಡಲು ಪ್ರಾರಂಭಿಸಿದರು. ಸ್ವಲ್ಪ ಹೊತ್ತು ಸಮಯದ ನಂತರ ಸುನೀಲ್ ಧ್ವನಿ ಬಂದಿತು. ಹಲೋ ಬಾಪೂಜಿ. ಮಗನೇ, ಸಾರಿಕಾಳು ನಿನ್ನನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಿದ್ದಳು. ಅವಳು ಎಲ್ಲಿಗೆ ತಲುಪಿದ್ದಾಳೆ? ಫೋನ್ ಎತ್ತುತ್ತಿಲ್ಲ. ಧರ್ಮಪಾಲಜಿ ಅವರ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ದಿಗ್ಭ್ರಮೆಗೊಂಡನು. ನಂತರ ಅವನು ಸುಳ್ಳಿನ ಹಾಳೆಗಳಿಂದ ತನ್ನನ್ನು ಮುಚ್ಚಿಕೊಳ್ಳಲು, ಅಪ್ಪೋ ಬಾಪೂಜಿ, ಈ ಕ್ಷಣ ನಾನು ಊರಲ್ಲಿಲ್ಲ. ನಾನು ಚೆನ್ನೈಗೆ ಸಭೆಗೆ ಬರಬೇಕಾಗಿತ್ತು. ನಾನು 1 ವಾರ ಇಲ್ಲೇ ಇರುತ್ತೇನೆ. ಸಾರಿಕಾ ಬಂದಿರುವುದು. ನಾನು ಅವಳ ಜೊತೆ ಇನ್ನೂ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಧರ್ಮಪಾಲಜಿ ಏನೋ ವಿಚಿತ್ರವೆನಿಸಿತು. ಆದರೆ ಅವರು ಏನನ್ನೂ ಹೇಳಲಿಲ್ಲ. ಸರಿ ಮಗಳೇ, ಹುಷಾರ್. ನೀನು ನನ್ನ ಜೊತೆ ಮಾತನಾಡದಿದ್ದರೆ ನನಗೆ ತುಂಬ ಚಿಂತೆಯಾಗುತ್ತದೆ ಅಂತ ಹೇಳು. ಇನ್ನೊಂದು ಬದಿಯಲ್ಲಿ ಭಾರವಾದ ಹೆಜ್ಜೆಗಳೊಂದಿಗೆ ಕಟ್ಟಡದ ಹೊರಗಡೆ ಬಂದಳು. ಕಣ್ಣು ರೆಪ್ಪೆಗಳ ಮೇಲೆ ಕಣ್ಣೀರು ಇತ್ತು. ಅವಳು ತನ್ನ ಮುಂದೆ ಒಂದು ಉದ್ಯಾನವನವನ್ನು ನೋಡಿದಳು. ಅಲ್ಲಿಗೆ ಹೋಗಿ ಬೆಂಚಿನ ಮೇಲೆ ಕುಳಿತಳು. ತದನಂತರ ಅವಳು ಕಟುವಾಗಿ ಅಳಲು ಪ್ರಾರಂಭಿಸಿದಳು. ನಾನು ಎಲ್ಲೋ ತಪ್ಪು ಮಾಡಿದೆ. ನನಗೇನಾಯಿತು? ನನ್ನ ಸಮರ್ಪಣೆ, ನನ್ನ ತ್ಯಾಗವು ಎಲ್ಲ ವ್ಯರ್ಥವಾಯಿತು. ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅವಳು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ತನ್ನ ಚೀಲದಿಂದ ನೀರನ್ನು ತೆಗೆದು ಕೆಲವು ಗುಟುಕುಗಳನ್ನು ಕುಡಿದಳು. ನಂತರ ತನ್ನ ಫೋನನ್ನು ಎತ್ತಿಕೊಂಡಳು. ಈಗ ಬಾಪೂಜಿ ಮತ್ತೆ ಕರೆ ಮಾಡುತ್ತಿದ್ದರು. ಈ ಬಾರಿ ಅವರಿಗೆ ಕರೆ ಬಂತು. ಮಗಳೇ, ನೀನು ಎಲ್ಲಿದ್ದೀಯಾ? ನೀನು ಚೆನ್ನಾಗಿದ್ದೀಯಾ? ಧರ್ಮಪಾಲ್ಜಿ ಅವರ ಧ್ವನಿಯಲ್ಲಿ ಆಳವಾದ ಆತಂಕವಿತ್ತು. ಸಾರಿಕಾ ತನ್ನ ಧ್ವನಿಯನ್ನು ಸಮಾಧಾನ ಸ್ಥಿತಿಗೆ ತಂದಳು. ಹೌದು ಬಾಪೂಜಿ, ಚಿಂತಿಸಬೇಡಿ. ನಾನು ಚೆನ್ನಾಗಿದ್ದೇನೆ. ಟ್ರಾಫಿಕ್ ಜಾಮ್ ತುಂಬ ಇತ್ತು. ನಾನು ಆಟೋದಲ್ಲಿದ್ದೇನೆ. ಅವನು ಪ್ಲಾಟ್ಫಾರ್ಮಿಗೆ ಹೋಗುತ್ತೇನೆ. ಆದರೆ ಮಗನೇ, ನಾನು ಈಗಷ್ಟೇ ಸುನೀಲ್ ಜೊತೆ ಮಾತನಾಡಿದೆ. ಅವನು ಊರಲ್ಲಿರಲಿಲ್ಲ. ಅನಂತರ ಸಾರಿಕಾ ನಟಿಸಿದಳು. ಆ ಕ್ಷಣ ಸಾರಿಕಾಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂದವು. ಆದರೂ ಹೇಗೋ ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು, ಸರಿ ಬಾಪೂಜಿ, ಹಾಗಾದರೆ ನಾನು ಹಿಂದಿರುಗುತ್ತೇನೆ ಎಂದಳು. ಸಾರಿಕಾ ಮತ್ತೆ ಟಿಕೆಟ್ ಬುಕ್ ಮಾಡಿದಳು. ಅವಳು ಮಾಹಿತಿಯನ್ನು ಪಡೆದುಕೊಂಡು ಸ್ವಲ್ಪ ಸಮಯದ ನಂತರ ರೈಲು ನಿಲ್ದಾಣಕ್ಕೆ ಹೊರಟಳು. ಕಣ್ಣುಗಳಲ್ಲಿ ಮಳೆ ಹನಿಯಂತೆ ನಿರಂತರವಾಗಿ ಕಣ್ಣೀರು ಸುರಿಯುತ್ತಿತ್ತು. ನಾನು ಅವನಿಗೆ ಅಚ್ಚರಿ ಮೂಡಿಸಲು ಹೊರಟಿದ್ದೆ. ಅವರು ನನಗೆ ಜೀವನದ ಅತಿ ದೊಡ್ಡ ಆಶ್ಚರ್ಯವನ್ನು ನೀಡಿದರು. 7 ವರ್ಷದ ನೆನಪುಗಳು ನನ್ನ ಕಣ್ಣೀರಿನ ರೆಪ್ಪೆಯ ಮೇಲೆ ಸಂಗ್ರಹವಾಗುತ್ತಿದ್ದವು. ನಾನು ಗಂಟೆಗಟ್ಟಲೆ ಫೋನ್ ಮಾಡುತ್ತಿದ್ದೆ. ಆ ರಾತ್ರಿಗಳು, ಮದುವೆಯಾದ ನಂತರ ಶುರುವಾದ ಪತ್ರಗಳು, ಭರವಸೆಗಳು ಪ್ರತಿ ಬಾರಿಯೂ ಮುರಿಯುತ್ತಿದ್ದವು. ಒಬ್ಬ ವ್ಯಕ್ತಿ ಎಲ್ಲವನ್ನೂ ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವೇ? ಅವಳ ಹೃದಯ ಕೇಳಿದ್ದು. ನಾನು ಎಷ್ಟು ಕೆಟ್ಟವಳೆ? ಅವಳು ಯೋಚಿಸಿದಳು. ಅವಳು ಕಣ್ಣಲ್ಲಿ ಹಾಕಿದಳು. ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ವೃದ್ಧನೊಬ್ಬನು, ಮಗು, ನೀನು ಮೊದಲ ಬಾರಿಗೆ ಪ್ರಯಾಣಿಸುತ್ತಿರುವೆಯೇ ಅಂತ ತೋರುತ್ತದೆ. ಅದಕ್ಕಾಗಿ ನಿನಗೆ ಸ್ವಲ್ಪ ಆತಂಕವಾಗಿದೆ. ಸಾರಿಕಾ ಅವರತ್ತ ನೋಡಿದಳು. ಬಲವಂತವಾಗಿ ನಗಲು ಪ್ರಯತ್ನಿಸಿದರು. ಆದರೂ ತುಟಿಗಳು ನಡುಗುತ್ತಿದ್ದವು. ಅವಳು ತನ್ನನ್ನು ತಾನೇ ಮನವೊಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಪ್ರತಿಯೊಬ್ಬರಲ್ಲೂ ಆ ಹುಡುಗಿಯ ಮತ್ತು ಸುನೀಲ್ ಮುಖ ಮುಂದೆ ಬರುತ್ತಿತ್ತು. ಮನೆಯಲ್ಲಿ ಧರ್ಮಪಾಲ್ಜಿ ಅಂಗಳದಲ್ಲಿ ಸುತ್ತಾಡುತ್ತಿದ್ದರು. ಬೆರಳುಗಳು ಸಾರಿಕಾಳ ಫೋನ್ಗೆ ಪದೇ ಪದೇ ಡಯಲ್ ಮಾಡುತ್ತಿದ್ದವು. ಆದರೆ ಈ ಬಾರಿಯೂ ಕರೆ ಉತ್ತರಿಸಲಾಗಲಿಲ್ಲ. ಈ ಸೊಸೆ ಯಾಕೆ ಫೋನ್ ಎತ್ತುತ್ತಿಲ್ಲ? ಅವರ ಚಟುವಟಿಕೆಗಳು ಹೆಚ್ಚುತ್ತಿದ್ದವು. ಆಶಾಜಿ ಅಡಿಗೆ ಮನೆಯಿಂದ ಹೊರಬಂದರು. ಅವರು ನಡೆಯುವುದನ್ನು ನೋಡಿ, ನಾನು ನಿಮ್ಮನ್ನು ನಿಷೇಧಿಸಿದ್ದೇನೆ. ಅವಳನ್ನು ಬೆಂಗಳೂರಿಗೆ ಒಂಟಿಯಾಗಿ ಕಳಿಸಿದ್ದು ಅಗತ್ಯವೇನಿತ್ತು?
ನೀವು ಸರ್ಪ್ರೈಸ್ ಕೊಡುವ ಅವಶ್ಯಕತೆ ಏನಿತ್ತು? ನನ್ನ ಮಗ ದೂರದಲ್ಲಿದ್ದು ದಿನವಿಡೀ ಕೆಲಸ ಮಾಡುತ್ತಿದ್ದಾನೆ ಎಂದು ಸಿಡಿದೆದ್ದಳು. ಧರ್ಮಪಾಲ್ಜಿ ಅವಳು ಸಂತೋಷ ಪಡುತ್ತಾಳೆ. ಸುನೀಲ್ನನ್ನು ನೋಡಿ ಅವಳು ಮನಸ್ಸು ಹಗುರಾಗುತ್ತದೆ. ಅವರ ಮನದಲ್ಲಿ ವಿಷವಿತ್ತು ಮತ್ತು ಮುಗ್ಧತೆಯಿತ್ತು. ಸಂತೋಷ. ಆಶಾಜಿ ತೊದಲಿದಳು. ಈಗ ನೋಡು, ಸೊಸೆ ಫೋನ್ ಎತ್ತುತ್ತಿಲ್ಲ. ಸುನೀಲ್ ಕೂಡ ಅವನ ಮಾತಿನಲ್ಲಿ ಚಿಂತೆ ಇತ್ತು. ಸಂತೋಷವಾಗಿದ್ದಾರೆಯೇ? ಆಶಾ ಮಗನನ್ನು ಬಿಟ್ಟುಕೊಡಲಿಲ್ಲ. ನೋಡಿ, ಸೊಸೆ ಕೂಡ ಫೋನ್ ಎತ್ತುತ್ತಿಲ್ಲ. ಸುನೀಲ್ ಕೂಡ. ಅವಳ ಮಾತಿನಲ್ಲಿ ಕಳಕಳವಿತ್ತು. ಆದ್ದರಿಂದ ಧರ್ಮಪಾಲ್ ಜಿ ಅವಳನ್ನು ಗದರಿಸುವ ಅವಕಾಶ ಕೊಡುತ್ತಿರಲಿಲ್ಲ. ಸಾರಿಕಾ ಮರುದಿನ ರೈಲಿನಿಂದ ಕಣ್ಣುಗಳು ಅಳುವಿನಿಂದ ಊದಿಕೊಂಡಿದ್ದವು. ಅವಳ ಮುಖವು ಆಯಾಸ ಮತ್ತು ನೋವಿನಿಂದ ಭಾರವಾಗಿತ್ತು. ಅವಳು ಆಟೋ ಹತ್ತಿಕೊಂಡು ಮನೆಗೆ ಹೊರಟಳು. ನನ್ನ ಸೊಸೆಯ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಇಷ್ಟು ದಿನ ಅವಳು ನಿನ್ನನ್ನು ಈ ಮನೆಯಲ್ಲಿ ಜವಾಬ್ದಾರಿಯಿಂದ ನೋಡಿಕೊಂಡಿದ್ದಾಳೆ. ಅವಳು ಒಂದು ಸುಳ್ಳು ಹೇಳುವುದಿಲ್ಲ. ಏನೇ ಹೇಳಿದರೂ ಆಶಾಜಿ ಮಗನನ್ನು ಬಿಟ್ಟುಕೊಡಲಿಲ್ಲ. ಹೀಗಾಗಿ ವಾದ ವಿವಾದ ಮುಂದುವರಿದವು. ತಮ್ಮ ಮಗ ಮಾಡಿದ ತಪ್ಪು ಅಮ್ಮನಿಗೆ ಅರಿವಾಯಿತು. ಸೊಸೆಯ ನಿಸ್ವಾರ್ಥ ಸೇವೆ ನೋಡಿ ಧರ್ಮಪಾಲ್ಜಿ ಆಶಾಜಿ ಹಳ್ಳಿಯಲ್ಲಿರುವ ಮನೆ ಎಲ್ಲ ಆಸ್ತಿಗಳನ್ನು ಮಗ ಮತ್ತು ಮೊಮ್ಮಗ ಮತ್ತು ಸೊಸೆ ಹೆಸರಿಗೆ ತಾವು ಸತ್ತ ನಂತರ ಸೇರತಕ್ಕದ್ದು ಎಂದು ವಿಲ್ ಮಾಡಿದರು. ಸೊಸೆಗೆ ಒಂದು ಗಾರ್ಮೆಂಟ್ಸ್ ಓಪನ್ ಮಾಡಿ ಕೊಟ್ಟರು. ಈಗ ಸೊಸೆ ನೂರಾರು ಹೆಣ್ಣುಮಕ್ಕಳಿಗೆ ಕೆಲಸ ಕೊಟ್ಟು ಅಭಿವೃದ್ಧಿ ಹೊಂದಿದಳು.